ಇಂದು ಬೆಳೆ ಉತ್ಪಾದನೆಯಲ್ಲಿ ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಇವುಗಳಲ್ಲಿ ಅತಿ ದೊಡ್ಡ ಸಮಸ್ಯೆ ಮಣ್ಣಿನ ಅವನತಿ. ಅಂಕಿಅಂಶಗಳ ಪ್ರಕಾರ ಜಗತ್ತಿನಲ್ಲಿ 4.89 ಬಿಲಿಯನ್ ಹೆಕ್ಟೇರ್ ಕೃಷಿ ಭೂಮಿ ಇದೆ. ಇದರಲ್ಲಿ 2 ಬಿಲಿಯನ್ ಹೆಕ್ಟೇರ್ ಭೂಮಿ ಅಂದರೆ 40% ಕೃಷಿ ಭೂಮಿಯ ಮಣ್ಣು ಅವನತಿಗೆ ಶರಣಾಗಿದೆ. ನಮ್ಮ ಭಾರತದ ಒಟ್ಟು 156.46 ಮಿಲಿಯನ್ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ 96.4 ಮಿಲಿಯನ್ ಹೆಕ್ಟೇರ್ ಕೃಷಿ ಭೂಮಿಯ ಮಣ್ಣು ಅವನತಿಗೆ ಒಳಪಟ್ಟಿದೆ. ಕರ್ನಾಟಕದ 1.23 ಕೋಟಿ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ 59.44 ಲಕ್ಷ ಹೆಕ್ಟೇರ್ ಕೃಷಿ ಮಣ್ಣು ಅವನತಿಯಾಗಿದೆ ಮತ್ತು ಕೋಲಾರ ಜಿಲ್ಲೆಯ 2.24 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ 1.29 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯ ಮಣ್ಣು ಅಂದರೆ 57.5 ಮಣ್ಣು ಅವನತಿಗೆ ಒಳಗಾಗಿದೆ. ಮಣ್ಣು ಅವನತಿಯಿಂದ ಆಗುವ ದುಷ್ಪರಿಣಾಮ ಏನು? ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಇದು ಬೆಳೆಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ? ಮಣ್ಣು ಪುನರುತ್ಪಾದಕ ಜೈವಿಕ ಒಳಸುರಿಗಳ ಬಳಕೆ. ಇವುಗಳ ಮೂಲಕ ಕೃಷಿಕರು ಮಣ್ಣು ಪುನರುತ್ಪಾದನೆ ಮಾಡಿಕೊಳ್ಳಬಹುದು. ನಾವು ಮೈಕ್ರೋಬಿ ಫೌಂಡೇಶನ್ನ ಮಣ್ಣು ಪುನರುತ್ಪಾದನಾ ಆಂದೋಲನದ ಮುಖಾಂತರ ದಶಕದಿಂದ ಮಣ್ಣು ಪುನರುತ್ಪಾದನೆ ಮಾಡಲು ರೈತರಿಗೆ ಮಾರ್ಗದರ್ಶನ ನೀಡುತ್ತಿದ್ದೇವೆ. ಈ ಆಂದೋಲನವು ರೈತರು, ವ್ಯಾಪಾರಸ್ಥರು, ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಹೀಗೆ ಎಲ್ಲ ವಿಭಾಗಗಳಿಗೂ ಸಂಬಂಧಿಸಿದೆ. ಎಲ್ಲರೂ ಒಂದಾಗಿ ಭಾಗವಹಿಸಿದರೆ ಅನೇಕ ಲಾಭಗಳು ದೊರೆಯುತ್ತವೆ. ಮಣ್ಣು ಪುನರುತ್ಪಾದನೆಯ ಲಾಭಗಳು: ಉತ್ತಮ ಗುಣಮಟ್ಟದ ಮಣ್ಣು ಬೆಳೆಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಇದರಿಂದ ರೈತರಿಗೆ ಹೆಚ್ಚು ಉತ್ಪಾದನೆ, ಹೆಚ್ಚುವರಿ ಆದಾಯ ಸಿಗುತ್ತದೆ. ನೀರು ಇಂಗುವಿಕೆ ಹೆಚ್ಚಿ ಮಣ್ಣಿನಲ್ಲಿ ನೀರಿನ ಶೇಖರಣೆ ಹೆಚ್ಚುತ್ತದೆ. ಮಣ್ಣು ಪುನರುತ್ಪಾದನೆ ಆಂದೋಲನವು ಹೊಸ ಉದ್ಯೋಗಗಳನ್ನು ಮತ್ತು ಆರ್ಥಿಕ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದರಿಂದ ರೈತರು, ವ್ಯಾಪಾರಸ್ಥರು ಮತ್ತು ಸರ್ಕಾರದ ಎಲ್ಲ ವರ್ಗಗಳಿಗೂ ಆರ್ಥಿಕ ಲಾಭಗಳು ದೊರೆಯುತ್ತವೆ. ಬೆಳೆ ಉತ್ಪಾದನೆ ಹೆಚ್ಚುವುದರಿಂದ ಸರ್ಕಾರಕ್ಕೆ ಹೆಚ್ಚು ಆದಾಯ ದೊರೆಯುತ್ತದೆ. ಆರ್ಥಿಕತೆಯನ್ನು ಬೆಳೆಸಲು ಇದು ಸಹಾಯಕವಾಗುತ್ತದೆ. ಮಣ್ಣು ಪುನರುತ್ಪಾದನಾ ಆಂದೋಲನದಲ್ಲಿ ನಮ್ಮೊಂದಿಗೆ ಎಲ್ಲರೂ ಕೈ ಜೋಡಿಸಿ ನಮ್ಮೆಲ್ಲರಿಗೂ ಆಹಾರ ನೀಡುವ ಮಣ್ಣಿಗೆ ಜೀವ ತುಂಬೋಣ.